ಹ್ಞೂ ನಾನು ಹೇಳ್ಕೊಂಡು ಯಾಕೆ ಬರ್ತಾ ಇದ್ದಾವೆ, ಎರಡು ಬರ್ತಾ ಇದ್ದಾವೆ. ಅಬ್ಬಬ್ಬೋ, ಇವನು ಬರ್ತಾ ಇದ್ದಾನೆ, ಮನೆ ಅಳಿಯ ಮನೆ ತೊಳೆಯ. ಅಬ್ಬಬ್ಬಬ್ಬಬ್ಬ, ಇವನು ಬರ್ತಾ ಇದ್ದಾನೆ ಕಣಪ್ಪ, ಇವನು ಬರ್ತಾ ಇದ್ದಾನೆ, ಮನೆ ಅಳಿಯ ಮನೆ ತೊಳೆಯ ಅಂತ ತೊಳಿತಾನೆ ಇವನು ಸೇನಾಕಿ. ಹೇಳಿದ್ದ ಫೋನ್ ಮಾಡಿ ಅತ್ತೆ ಮಾಮಗೆ ಬರ್ತೀವಿ ಅಂತ. ಹೊಲ್ಟಾಗ ಫೋನ್ ಮಾಡಿದ್ದೆ ಬರ್ತೀವಿ ಕಣಮ್ಮ ಹೊಲ್ಟಿದ್ದೀವಿ ಅಂತ. ಸರಿ ಆಯ್ತಮ್ಮ ಬರ್ರಿ ಅಂತಂತು. ಅದೇ ನಾವು ಬರೋದೊಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಬೇಗ ಯಾತ್ರವು ಸಿಗಲ್ಲ, ನಾವು ಹೊಲ್ಟಾಗ್ಲೇ ಯಾತ್ರವು ಸಿಗಲ್ಲ, ಏನು ಮಾಡೋದು ಬಾ. ಇವನು ಗೊತ್ತಿರಲಿಲ್ಲ, ಇವಳೊಬ್ಳು ಬಂದು ಹೋಗೋನು, ಈಗ ಇವನು ಬರ್ತಾನೆ. ಇವ್ನು ನೋಡಿಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ಥೂ ಅಲ್ಲ, ಇನ್ನು ನಾವ್ಯಾವ್ದು ಗಂಡ ಸಿಕ್ಕಿದ್ರು ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನನ್ನಂಥ ಗಂಡ ಏನಾರ ಸಿಕ್ಕಿದ್ರೆ ಇನ್ನೂ ಇವಳನ್ನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಬಾ ಬಾ ಬಾ, ಒಂದು ಆಡ್ತಾಳೆ. ಒಂದು ಇನ್ನು ಅಷ್ಟಿಷ್ಟು ಆಡಲ್ಲ ಇವಳು, ಭಾರಿ ಇದ್ದಾಳೆ. ಭಾರಿ ಕಿಲಾಡಿ ಇವಳು, ಭಾರಿ ಕಿಲಾಡಿ. ನೋಡೋಕ್ಕಾಗಲ್ಲ ನನಗಂತೂ ಕಣ್ಣಾಗೆ ಅವ್ರು ಬರೋದನ್ನ. ಥೂ ಹೋಗು. ಅಲ್ಲ ನೋಡಿ, ನಾವು ಇಲ್ಲೇ ಇದ್ರು ನನ್ನ ಗಂಡು ಒಂದು ದಿವಸ ಕರಿಯಲ್ಲ. ಅವ್ರಿಗೇನು ಪಿರೇವು, ಅವ್ರಿಗೇನಿದು, ಯಪ್ಪ 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 ಯಪ್ಪ, ಹೊಟ್ಟೆ ಹುರಿದೋಗ್ತೈತೆ ನನಗಂತೂ, ಹೊಟ್ಟೆ ಹುರಿದೋಗ್ತೈತೆ. ಇವು ನನ್ನಂಥದ್ದು ಯಾರಿಗೂ ಆಗಬಾರ್ದು ಅನಿಸುತ್ತೆ, ನೆನೆಸ್ಕೊಂಡ್ರೆ ನನ್ನಂಥದ್ದು ಯಾರಿಗೂ ಆಗಬಾರ್ದಪ್ಪ ದೇವ್ರೆ ಅನಿಸುತ್ತೆ. ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸ್ವಾತಿ ನಾನು. ನಾನು ಅನ್ಕೊಂಡಿರ್ಲಿಲ್ಲ ಬಾ. ಒಳ್ಳೆತನ ಅನ್ನೋದಿದ್ರೆ ನಾವು ಒಳ್ಳೆಯವರಾದರೆ ಎಲ್ಲರೂ ಒಳ್ಳೆಯವರಾಗ್ತಾರೆ ಅಂತ ನನಗೆ ಗೊತ್ತಾಯಿತು. ಒಟ್ಟಿನಲ್ಲಿ ನಮ್ಮ ಹತ್ರ ಒಳ್ಳೆತನ ಅನ್ನೋದು ಇರಬೇಕು. ಒಳ್ಳೆತನ ಅನ್ನೋದಿದ್ದರೆ ಒಳ್ಳೇದಾಗೇ ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ನನಗಂತೂ ನೋಡೋಕ್ಕಾಗ್ತಾಯಿಲ್ಲ. ಥೂ, ನನಗಿಲ್ಲೊಂದು ಸೌಭಾಗ್ಯ ಇವರಿಗೆ. ನನಗಂತೂ ಹೊಟ್ಟೆ ಅವ್ರದ್ದು ಹಾಳಾಗಿ ಹೋಗ್ತೈತೆ. ಏನು ಮಾಡೋಣ ಅನ್ನಿಸ್ತೈತೆ, ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ನನಗೆ ರಕ್ತ ಕುದಿತಾ ಇಲ್ಲ. ನನಗೆ ಭಾಳ ಬೇಜಾರಾಗ್ತೈತೆ. ಇವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಅದೃಷ್ಟ ಇಲ್ಲ ಅನ್ನಿಸ್ತೈತೆ. ಹೋಗೋದ ಮನೆ ಅಳಿಯ ಮನೆ ತೊಳೆಯ. ಮನೆ ತೊಳೆಯಕ್ಕೆ ಬಂದ ನಿಪಟ್ಟು ಇಲ್ಲೇ ಸೇರ್ಕೊಂತಾನಲ್ಲ, ಯಾತ್ರದಲ್ಲಿ ಬದನೆಕಾಯಿನೂ ಇಲ್ಲ, ಇಲ್ಲೇ ಸೇರ್ಕೊಂತಾನೆ ಕಳ್ಳನ ಮಗ. ಇಲ್ಲೇ ಸೇರ್ಕೊಂಬಕ್ಕಾಗಿ ಬಂದವನಿ. ಇಲ್ಲೆಲ್ಲನ ಏನಕ್ಕೆ ಮಾಡಿಕ್ಯಾರ ಬಿಡು, ಅವಳು ಮಾತಾಡ್ಸಲ್ಲ ಅಂತ ಇವಳು ಹಂಗೆ ಗಂಡನ ಕರ್ಕೊಂಡು ಇಲ್ಲೇ ಸೇರ್ಕೊಂಬನಂತ ಬಂದವಳು. ಹೋಗೋದು 7 ಜನ ಹೋಗ್ತಾನೆ. ಅಲ್ಲಿ ಯಾರು ಇಲ್ಲ ಬಿಡು, ಎಲ್ಲ ನಂದೇ ರಾಜಿಬಾರ, ಇಲ್ಲೇ ಸೇರ್ಕೊಬಿಡೋಣ ಅಂತ 7 ಜನ ಹೋಗ್ತಾನೆ ಹಂಗೇನೆ. ಅಲ್ಲ ನೋಡು, ನಮ್ಮಪ್ಪ ನಮ್ಮಮ್ಮಯ್ಯ ಇವನು ನಂಬ್ತಾರೆ, ನನ್ನ ನಂಬಲ್ಲ ಮಗಳಾಗಿ. ಬಂದ್ರಲ್ಲಿ ಮುತ್ತು ಆಲಿನಿ ಇಬ್ಬರಳನು ಅಳಿಯ ಮಗ. ಬರಲಿ ಬಿಡ ಆಂಟಿ, ನಾನು ನೋಡಿದೆ ಈಗ ಬಂದಿರೋದ. ಮನೆ ತೊಳೆಯಕ್ಕೆ ಬಂದವನು, ಅವ್ನು ಮನೆ ಅಳಿಯ ಅಲ್ಲ, ಮನೆ ತೊಳೆಯ ಅವನು. ಮನೆ ತೊಳೆಯಕ್ಕೆ ಬಂದವನು. ನೋಡಮ್ಮ, ಅಲ್ಲ ನಿಮ್ಮಪ್ಪ ನಿಮ್ಮಮ್ಮಗೆ ಯಾಕೆ ಬುದ್ಧಿ ಇಲ್ಲಿ, ಅವ್ರನ್ನೂ ಕರೆಸ್ಕೊಂಡವ್ರಲ್ಲ. ಅಯ್ಯೋ ದೇವ್ರಿ. ಅಲ್ಲ ಅವ್ರು ಯಾಕೆ ಇಲ್ಲಿಗೆ ಬಂದರು? ಅವನ್ನ ಮಾತಾಡ್ಸೋದೇ ಇಲ್ಲ. ಅವ್ನು ಯಾಕೆ ಮದುವೆ ಆಗ್ತೀಯ? ಅವನು ಒಳ್ಳೆಯನಲ್ಲ. ಸಿದ್ಧನ್ ಬಿಟ್ಟರೆ ಬೇರೆಯವ್ರನ್ನಾದ್ರೂ ನಿನ್ನ ನಾವು ಕರೆಯಲ್ಲ ಕಳಿಸಲ್ಲ ಅಂತ ಹೇಳ್ತಿದ್ದಾರು. ಅಲ್ಲ ಇವಾಗ ನೋಡು ಹೆಂಗೆ ಎಲ್ಲ ಚೆನ್ನಾಗಾದ್ರು ಅಂತ. ಯಪ್ಪ 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 ಯಪ್ಪ, ನನಗೇನೋ ನೋಡಿದ್ರೆ ಹಂಗೆ ಅನ್ನಿಸ್ತೈತಿ. ಅಲ್ಲ ನೋಡಿ ಹೆಂಗೆ ಹೇಳ್ತಿದ್ದಾರು, ಹೆಂಗಾದ್ರು ಅದೇ ತಲೆಯಕ್ಕೆ ಬಂದಂಗೆ. ಅವತ್ತು ನಮ್ಮಮ್ಮ ಹೆಂಗೆ ಅಂತಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಾದ್ರು ಎಲ್ಲನ ಅಂತ ಅನ್ನಿಸ್ತೈತೆ. ಅಲ್ಲ ನಾನು ನನ್ನ ಗಂಡ ಏನು ನಾವು ಅಂಥದ್ದು ಮಾಡೇ ಇಲ್ಲ, ನಾವೇನಂತ ತಪ್ಪು ಮಾಡಿದ್ದೀವಿ? ನನ್ನ ಗಂಡ ಏನೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇವನಿಗಿನ ನನ್ನ ಗಂಡನ ಏನನ್ನ ಅವ್ರು ಕರೆದು ಬಿಟ್ರೆ ಅವ್ರಿಗೆ ಗಂಡು ಮಕ್ಳು ಇಲ್ಲ ಅನ್ನೋ ಚಿಂತೆನೇ ಬಗೆಹರಿದೋಗ್ಬಿಡುತ್ತೆ. ನನ್ನ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಕಣಾಂಟಿ. ನನ್ನ ಗಂಡ ಅಷ್ಟು ಚೆನ್ನಾಗಿ ಅವ್ರಿಗೆ ಏನನ್ನ ತಂದಾಕೋದಾಗಲಿ ಮಾತಾಡ್ಸೋದಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇನ್ನು ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಏನೋ ಎತ್ತ ಅಂತ. ಇವಾಗ ನನ್ನ ಗಂಡನ ಬಗ್ಗೆ ಅವ್ರಿಗೇನು ಗೊತ್ತು? ಸುಮ್ಮನೆ ಇರು. ಇವ್ರಿಗೆ ಆಗಬೇಕು, ಒಂದಲ್ಲ ಒಂದಿನ ಇವರೇ ಜಗಳ ಆಡ್ತಾರೆ ನನ್ನ ಕಣ್ಣೆದ್ರಿಗೆ. ಬಾರಪ್ಪ ನೀನೇ ಮನೆ ಅಳಿ ಅಂತ ಹೇಳಿ ನನ್ನ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ ತಡಿ. ಅಲ್ಲ ಪಾಪ ನೀನು ಇಲ್ಲಿ ನಿಮ್ಮ ಕಣ್ಣೆದ್ರಿಗೆ ಇವ್ರು ಚೆನ್ನಾಗಾದ್ರೆ ಅಲ್ಲ ನೋಡಿ, ನಿನಗೆ ಎಷ್ಟು ಪಾಪ ಬೇಜಾರಾಗತ್ತೆ ಅಲ್ವೇ? ಪಾಪ ನಾನೇನೇನು ಬೇಜಾರ ಮಾಡ್ಕೊಂಬಲ್ಲ. ನಾವೇನಂತಕ್ಕೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ನೀವು ಈಗ ನನಗೆ ಒಳ್ಳೆ ಗಂಡ ಸಿಕ್ಕವನಲ್ಲ ಅಷ್ಟೇ ಸಾಕು, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡು ಏನೆಲ್ಲ ತಪ್ಪು ಮಾಡಿರೋರಿಗೆ ಘನವಾಗಿ ಕ್ಷಮಿಸ್ತಾರೆ, ನಮ್ಮಂತಾರೆ ಕ್ಷಮಿಸಲ್ಲ ಅಲ್ಲ ಅನ್ನಿಸ್ತೈತಿ. ಬಿಡತ್ತ. ಅವರೆಲ್ಲ ನಾ ಹೇಳ್ತೀನಿ. ಒಂದು 2 ದಿನ ನೋಡು, ಅವ್ರೇಟ್ಗೆ ಅವರೇನೆ ಇದು ಮಾಡ್ಕೊಂತಾರೆ. ಯಾಕೆ ನಿಂಗೆ ಆತಪ್ಪ ಓಟು ಅಂತ ಅವ್ರೇಟ್ಗೆ ಅವರೇನೆ ಬೇಜಾರ ಮಾಡ್ಕೊಂತಾರೆ. ನನ್ನ ಕಣ್ಣೆದ್ರಿಗೆ ಅವರೆಲ್ಲ ಜಗಳ ಆಡಲಿಲ್ಲ ಅಂತಂದರೆ ನನ್ನ ಹೆಸರು ಮುತ್ತು ಅಂತ ಕರಿಬಿಡಾರ ಜಂಟಿ. ನನ್ನ ಕಣ್ಣೆದ್ರಿಗೆ ಜಗಳ ಆಡಬೇಕು, ಆಮೇಲೆ ನನ್ನ ಅಳಿಯ ಅಂತೇಳಿ ನನ್ನ ಗಂಡನ ಒಪ್ಕೋಬೇಕು. ಹಂಗಾಗುತ್ತೆ. ಇವನು ಇವಾಗ ಯಾರೂ ಇಲ್ಲ ಅಂತ ಇವನು ಬಿಡು, ಅವರು ಏನು ಬರಲ್ಲ, ಮನೆ ಅಳಿಯ ಏನು ಅವನೇನಿಲ್ಲ, ನಾನು ಇವಾಗ ಮನೆ ಅಳಿಯ ಅಂತ ಇವನು ಇಲ್ಲೇ ಸೇರ್ಕೊಂಬಕ್ಕಾಗಿ ಅಲ್ಲಿ ಆತ್ರದ್ದು ಇಲ್ಲ ಜಂಟಿ. ಅದಕ್ಕೆ ಇಲ್ಲೇ ಸೇರ್ಕೊಂಬಕ್ಕಾಗಿ ಬಂದೇವಿ. ಇಲ್ಲೇ ಸೇರ್ಕೊಂತವೆ. ಅಲ್ಲೇ ಆತ್ರದ್ದು ಇಲ್ಲ ಅಂತ ಹೇಳಾರ. ಅಲ್ಲಿ ಏನೋ ಒಟ್ಟನ್ನು ಜಗಳ ಮಾಡ್ಕೊಂಡು ಅವ್ನು ಬೇರೆ ಒಟ್ಟು ಕಾಲು ಮುರ್ಕೊಂಡಿದ್ದ ಬರಲ್ಲ. ಮುರ್ಕೊಂಡಿದ್ದ ನೋಡಾಗ ಕುಂಟ್ಕೊಂಡು ಹೋಗಲ್ವೇ? ಮುರ್ಕೊಂಡಿದ್ದ ಕಾಲು ಮುರ್ಕೊಂಡು, ಅಯ್ಯೋ ನೀನು ಒಂದಲ್ಲ ಅವ್ನು ಅನುಭವಿಸಿರೋದು ಒಂದು ದುಡಿಯೋಕ್ಕಾಗಲ್ಲ.
ದುಡಿಯೋಕೆ ಆಗ್ದಿಲ್ಲದಕ್ಕೆ ಅವಳ ಜಗಳ ಮಾಡ್ಕೊಂಡು ಅವಳು ದುಡಿಯಲ್ಲ ಅಂತ ಬಿಟ್ಟು ಹೊಲ್ದಾಗ ಸೇರ್ಕೊಂಡವಳ ಅಂತ ಹೊಲ್ದಕ್ಕೆ ಹೋಗಿ ಸೇರ್ಕೊಂಡು ಇವನು ಇವಾಗ ತಿರ್ಗೇನೋ ಹೋಗಿ ಸೆನಕ್ಕಾಗ್ಯವನಂತೆ ದುಡಿತೀನಿ ನಾನು ಸೆನಕ್ಕಿರ್ತೀನಿ ಅಂತ ಅಯ್ಯೋ ನನ್ನ ಬಾಳಂಗೆ ಇವಳು ಚೆನ್ನಾಗಿದ್ದಿದ್ರಿಂದ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಇವನ್ನ ಒಳ್ಳೆ ಗಂಡ ಸಿಕ್ಕಿದ್ರು ಚೆನ್ನಾಗಿದ್ದಾಳಪ್ಪ ಸ್ವಾತಿ ಮದುವೆ ಆಗಿ ತುಂಬ ಚೆನ್ನಾಗಿದ್ದಾಳೆ ಅಲ್ವೇ ಇವಾಗಂತೂ ಚೆನ್ನಾಗಿ ಕಾಮ್ತಾಳೆ ಸ್ವಲ್ಪ ಚೆನ್ನಾಗಿಲ್ಲ ಹೋದ ಸತಿ ಬಂದಾಗ ಸ್ವಲ್ಪ ಸಣ್ಣ ಆಗಿದ್ಲು ಇವಾಗ ಸ್ವಲ್ಪ ದಪ್ಪ ಆಗವಳೆ ಚೆನ್ನಾಗಿದ್ದಾಳಪ್ಪ ಹೆಂಗ ಚೆನ್ನಾಗಿದ್ದಾಳಲ್ಲ ಬಿಡು ಅದಕ್ಕೆ ಮತ್ತೆ ಇವರು ಹೆಂಗೋ ಅವಳ ಜೊತೆಗೆ ಚೆನ್ನಾಗಿರೋಣ ಅಂತ ಇವರು ಕರೆಸ್ಕೊಂಡವ್ರೆ ಹೆಂಗೋ ಇವಾಗ ಇವ್ರಿಗೂ ಒಂದು ವಾರ ರಜೆ ಐತೆ ಅಂತೇಳಿ ಒಂದು ವಾರ ಇದ್ದೋಗ್ತಾರೆ ಹೇಳು ಅದೇ ಮತ್ತೆ ಇವ್ರಿಗೂ ಯಾರನ್ನ ಬರಲಿ ಅಂತೇಳಿ ಇವಾಗ ಇನ್ನು ಗಂಡು ಮಕ್ಕಳಿಲ್ಲ ಏನಿಲ್ಲ ಬರ್ತಾ ಹೋಗ್ತಾ ಚೆನ್ನಾಗಿರ್ತಾರೆ ಹೇಳು ಇಲ್ಲೋಡ್ಯಾರ ನೋಡು ಇಲ್ಲೋಡ್ಯಾರ ಸೆನಕ್ಕೈತಾಳಂತೆ ಏನು ಹಂಗೆ ಸುಂದರಿ ಆಗ್ಯಾವಳ ಅವಳು ಇಲ್ಲೋಡ್ಯಾರ ಹೆಂಗೆ ಮಾತಾಡ್ತಾರೆ ಒಬ್ರಿಗಿನ್ನ ಒಬ್ರು ಸ್ವಾತಿ ಹಿಂಗೆ ಬದಲಾಗಿ ಇವತ್ತು ಎಲ್ಲರೂ ಪ್ರೀತಿ ಗಳಿಸಿ ಅವಳು ತುಂಬ ಅದೃಷ್ಟವಂತೆ ಧನುನು ಚೆನ್ನಾಗಿ ಮಾತಾಡಿಸ್ತಾನೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಪಾಪ ಜೀವನನ ಯಾವಾಗಲೂ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ಇವಾಗ ಬಂದೈತಿ ಬಂದೇ ಇರಲಿಲ್ಲ ಪಾಪ ಮನೆಗೆ ಯಾವತ್ತೂ ಕರೆದಿರ್ಲಿಲ್ಲ ಅಂತೆ ಅದಕ್ಕೆ ಪಾಪ ಕರೆದವ್ರಿ ಅವನು ಮನೆಗೆ ಬಂದಿಲ್ಲ ಮನೆ ಅಳಿಯ ಯಾವತ್ತೂ ಕರೆದಿಲ್ಲ ಅಂತೇಳಿ ಇವಾಗ ಕರೆದಾರಿ ಸೆನಕ್ಕಾಗ್ಯವ್ರಲ್ಲ ಅಕ್ಕಿ ಇವಳು ಮುತ್ತಿಗೆ ಒಟ್ಟೂರಿ ನೋಡಿ ತೀಸ್ಕೊಂಬಕ್ಕಾಗಲ್ಲ ಮತ್ತು ಅವಳು ನೋಡವಳು ಹೊರಗೆ ಕುಕ್ಕೊಂಡವಳೆ ಅವ್ರು ಹೋಗಿರೋದ ನೋಡಿದಳೆ ವಿನು ಅದಕ್ಕೆ ಇವಾಗ ಅವಳಿಗೆ ಹೊಟ್ಟೆ ಉರಿತೈತಿ ನನಗೂ ನನ್ನ ಗಂಡಗ ಸೌಭಾಗ್ಯ ಇಲ್ಲಲ್ಲಪ್ಪ ಇವಳನ್ನ ಚೆನ್ನಾಗಿ ಮಾತಾಡಿಸ್ತಾರಲ್ಲ ಇವಳ್ತ ಚೆನ್ನಾಗಿದಾರಲ್ಲ ನಮ್ಮಪ್ಪ ನಮ್ಮಮ್ಮಯ್ಯ ಅಂತೇಳಿ ಹೊಟ್ಟೆ ಉರಿದೋಗ್ತೈತೆ ಅವಳಿಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ ಅವರಿಬ್ರು ಗಂಡ ಹೆಂಡತಿ ಬಂದಿರೋದಕ್ಕೆ ಅದೇ ಮತ್ತೆ ಅವಳಿಗೆ ಇವಾಗಂತೂ ಸಹಿಸ್ಕೊಂಬಕ್ಕಾಗ್ತಿಲ್ಲ ಏನು ಮಾಡೋಣಪ್ಪ ಏನು ಅಂಬನಪ್ಪ ಅನ್ನಿಸ್ತೈತೆ ಇವ್ರು ನೋಡಿ ಹೆಂಗೆ ಮಾತಾಡ್ತಾ ಹೋಗ್ತಾರೆ ಇವ್ರದ್ದು ಉರಿಯ ಬೆಂಕಿ ಹಾಕಿ ತುಪ್ಪ ಸುರಿಯ ಅಂತಾರೆ ಇವರು ಕಣಮು ಒಂದು ಈಟೆ ಆತನ ಸಿಕ್ಕೈತೆ ಅಂದರೆ ಅದನ್ನೇ ಒಂದು ದೊಡ್ಡದಾಗಿ ಹೇಳ್ತಾರೆ ಇವರು ಹಂಗೆ ಮತ್ತೆ ಒಳ್ಳೆಯರಲ್ಲ ಒಳ್ಳೆಯರಲ್ಲ ನಿಜವಾಗ್ಲೂ ಅವರು ಒಳ್ಳೆಯರಲ್ಲ ಅವರು ಏನಾನ ಮಾಡಿ ಏನಾನ ಒಬ್ರಿಗೆ ಸುಚ್ಚಿ ಮಾತಾಡ್ತಿರ್ತಾರೆ ಅವಳ ಜೊತೆಯಾಗ್ಯಾರೆ ಒಳ್ಳೆಯರಲ್ಲ ರಾಣಿ ಬಂತಕ್ಕೆ ಹೋಗ್ತಾರೆ ರಾಣಿಗೂ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ನಿಮ್ಮ ರಾಣಿಗೆ ಮತ್ತು ಇವತ್ತು ಅವಳು ಜಗಳ ಮಾಡ್ಕೊಂಡು ಬೇರೆ ಹೋಗೋದಕ್ಕೆ ಕಾರಣ ಇವರೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಾವೆಲ್ಲ ಚೆನ್ನಾಗಿದ್ವಿ ನನಗೆ ಚೆನ್ನಾಗಿರಬೇಕು ಅಂಬದೇ ಇದ್ದಿದ್ದು ನಾವು ಇಡೀ ಊರಾಗೆ ಇರಬಾರ್ದು ಆರ್ಗಿತ್ತಾರೆ ಯಾರೂ ಅಷ್ಟು ಚೆನ್ನಾಗಿದ್ದಾರಲ್ಲಪ್ಪ ಅಂತೇಳಿ ಎಲ್ಲರೂ ಖುಷಿ ಪಡಬೇಕು ಅಂತೇಳಿ ನಾನು ತುಂಬ ಆಸೆಗಿದ್ದೆ ಆದರೆ ಇಬ್ಬರು ಮಧ್ಯೆ ತಂದಿಕ್ಬಿಟ್ಟು ನಮ್ಮನ್ನು ದೂರ ಮಾಡಿಬಿಟ್ರು ನೋಡಿ ಎಂತೆಂಥ ಜನ ಇರ್ತಾರೆ ಯಾರು ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲಪ್ಪತ್ತು ಏನು ಕೇಣೆ ಮಾಡ್ತಾರಪ್ಪ ಮತ್ತು ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ನೀನು ಏನಾನ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಂದರೆ ಹುಳಿಯಿಂದ ಅಂತ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅಂಥ ಜನಗಳು ಜಾಸ್ತಿ ಏನಾನ ಮಾಡಿ ಅವ್ರಿಗೆ ಕಾಲೆಳೆಯೋಣ ಏನಾನ ಮಾಡಿ ಅವ್ರಿಗೆ ಕೆಟ್ಟದ್ದು ಮಾಡೋಣ ಅಂತ ನೋಡ್ತಾ ಇರ್ತಾರೆ ಅಂಥ ಜನಗಳು ಮತ್ತು ಅಯ್ಯಪ್ಪ ಇವಾಗಿನ ಜನಗಳೇ ಅಷ್ಟು ಕಣಮ್ಮ ಈಗ ನಾವೇನಾನ ತಲೆ ಕೆಡಿಸ್ಕೊಂಬಕ್ಕೆ ಹೋದ್ರೆ ಬಳ ತಲೆ ಕೆಟ್ಟೋಗುತ್ತೆ ಅದಕ್ಕೆ ನಾನು ಸುಮ್ಮನಿರೋದು ಬೆಸ್ಟು ಮತ್ತು ಈಗ ನಾವೇನಾನ ಅಂಥದ್ದು ಇದು ಮಾಡೋಕ್ಕೆ ಹೋದ್ರೆ ಬಿಡು ಅಂತೇಳಿ ನಮಗೆ ನಾವು ಒಳ್ಳೇದು ಮಾಡೋಕ್ಕೆ ಹೋದ್ರೆ ನಮಗೆ ಕೆಟ್ಟದ್ದು ಮಾಡ್ತಾರೆ ಕಣಂಟಿ ಇವಾಗಿನ ಕಾಲದಾಗೆ ಅದಕ್ಕೆ ಮತ್ತು ಯಾರಿಗೂ ನಂಬಾರ್ದು ನಮ್ಮ ಅಪ್ಪ ನಮ್ಮಮ್ಮಗೆ ನಾನು ಎಷ್ಟು ಒಳ್ಳೇದು ಮಾಡಿದ್ದೀನಿ ಗೊತ್ತಾ ನಾನು ಒಳ್ಳೇದು ಮಾಡಿರೋದನ್ನ ನಮ್ಮ ಅಪ್ಪ ನಮ್ಮಮ್ಮ ನೆನೆಸ್ಕೊಂಬಂಗೆ ಇಲ್ಲ ಅವಳು ಕೆಟ್ಟದ್ದು ಮಾಡಿರೋಳನ್ನ ಅವಳು ನೆನೆಸ್ಕೊಂತಾರಲ್ಲ ನಾನು ಒಳ್ಳೇದಕ್ಕೆ ಬೆಲೆನೇ ಇಲ್ವಾ ಅನಿಸುತ್ತೆ ನಾನು ಎಷ್ಟು ಒಳ್ಳೇದು ಮಾಡಿದ್ದೀನಿ ಒಳ್ಳೆಯವಳಾಗಿದ್ದೀನಿ ಆದರೆ ನನಗೆ ಬೆಲೆನೇ ಇಲ್ಲ ನೋಡ್ರಿ ಅವಳೆಂಥ ಕೆಟ್ಟ ಕೆಲಸ ಮಾಡಿ ಇವತ್ತೆಲ್ಲರೂ ಅವರು ಒಳ್ಳೆಯವರಾದರೂ ನನಗಂತೂ ತುಂಬ ಬೇಜಾರಾಗ್ತಾಯಿದೆ ನೆನೆಸ್ಕೊಬಿಟ್ರೆ ಅಷ್ಟು ಬೇಜಾರಾಗ್ತಾಯಿಲ್ಲ ನನಗೆ ನಿದ್ದೆನೇ ಬರ್ತಾಯಿಲ್ಲ ನೋಡ್ತಾ ಇರಿ ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.